ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಜಶ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ನಮ್ಮ ಟ್ರಿಪ್ಪಿನ 3ನೇ ಪಾರ್ಟ್ ಅಂತಲೇ ಹೇಳ್ಬೋದು. ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಪಾರ್ಟ್ ವೈಸ್ ಮಾಡಾಕ್ತಾ ಇದ್ದೀನಿ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಸೊ ಹೊರನಾಡ್ಗೆ ಹೋಗಿ ಆ್ಯಂಡ್ ಶೃಂಗೇರಿಗೆ ಹೋಗಿ ನಮ್ಮ ಜರ್ನಿನ ನಾವು ಮತ್ತೆ ಇನ್ನೊಂದು ಟೆಂಪಲ್ಗೆ ಹೋಗೋ ಮುಖಾಂತರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪ್ಲೀಸ್ ಎಲ್ಲರೂ ನೋಡಿ. ಆ್ಯಂಡ್ ಒಬ್ಬರು ಸ್ಪೆಷಲ್ ವ್ಯಕ್ತಿ ಸಿಕ್ಕಿದ್ರು ನನಗೆ. ಅವ್ರನ್ನ ಮೀಟ್ ಮಾಡಿ ಕೂಡ ತುಂಬ ಖುಷಿ ಆಯಿತು. ಸೊ ಅವ್ರು ಯಾರು ಅನ್ನೋದು ಕೂಡ ಈ ವಿಡಿಯೋದ ಕೊನೆಯಲ್ಲಿ ಗೊತ್ತಾಗುತ್ತೆ ನಿಮಗೆ. ಯಾರು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಗೈಸ್, ಪ್ಲ್ಯಾನು ಉಲ್ಟಾ ಆಗೋಯ್ತು. ಮಲ್ಪೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಲಾಸ್ಟಲ್ಲಿ ಈಗ ಮಂಗಳೂರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಂಗಳೂರು ಬೀಚ್ಗೆರಲ್ಲಿ ಯಾವ ಬೀಚ್ಗೆ ಅನ್ನೋದು ಗೊತ್ತಿಲ್ಲ. ಈಗ ಕುದುರೆಮುಖ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಚೆಕ್ ಪೋಸ್ಟಲ್ಲಿ ಪಾಸ್ ಎಲ್ಲ ಕೊಟ್ಟಿದ್ದಾರೆ, ಇಸ್ಕೊಂಡು. ಮಕ್ಕಳೆಲ್ಲ ಮಲ್ಕೊಬಿಟ್ಟವ್ರೆ. ಹಾಯ್ ಮಾಡಿ ಅಕ್ಕ ನೀವು. ಇಲ್ಲಿ ಜಶ್ವಿ ಮಲ್ಗೋಳೆ, ಅಲ್ಲಿ ಮುಂದೆ ಎಲ್ಲ ಕೂತವ್ರೆ. ಸೊ ಈಗ ಫಾರೆಸ್ಟ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋದು. ಬಟ್ ಒಂದು ಸಿಗಲ್ಲ ಅನಿಸುತ್ತೆ ಬಿಡಿ. ಸೊ ನೋಡೋಣ ಬನ್ನಿ, ಯಾವ್ದಾದ್ರು ಆ್ಯನಿಮಲ್ ಸಿಗುತ್ತಾ ಅಂತ ನೋಡೋಣ. ಬಟ್ ಪ್ಲೇಸ್ ಮಸ್ತಾಗಿದೆ ಮಾತ್ರ. ಇದೇ ಪಾಸ್ ಅವ್ರು ಕೊಟ್ಟಿರೋದು. ಸೊ ಇನ್ನು ನೆಕ್ಸ್ಟ್ ಚೆಕ್ ಪೋಸ್ಟ್ಗೆ ಹೋಗಿ ಕೊಡಬೇಕು ಇದನ್ನು. ಫಸ್ಟ್ ಟೈಮು ಕುದುರೆಮುಖ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿದ್ದು ನೋಡಿ ಅಂತ ತುಂಬ ಖುಷಿ ಆಯಿತು. ರೋಡು ಚಿಕ್ಕದಿದ್ರೂ ಕೂಡ ಎಲ್ಲೇ ನೋಡಿದ್ರು ಫುಲ್ಲು ಮರಗಳು ಪೂರ್ತಿ ರೋಡ್ಗಳನ್ನೆಲ್ಲ ಕವರ್ ಮಾಡಿಕೊಂಡು ಒಂದೊಳ್ಳೆ ತಂಪಾದ ವಾತಾವರಣನೇ ಕ್ರಿಯೇಟ್ ಮಾಡಿಕೊಡ್ತು ಅಂತಲೇ ಹೇಳ್ಬೋದು. ನಮಗಂತೂ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಇದೊಂದೇ ಬೇಜಾರಾಗಿದ್ದು, ನಿಲ್ಲಿಸಿ ಫೋಟೋಸ್ ತೆಗಿಲಿಕ್ಕಾಗಲಿಲ್ಲ. ಏಕೆಂದರೆ ಈಗ ಬರ್ತಲ್ಲ ವೆಹಿಕಲ್ಲು, ಹಂಗೆ ಸಡನ್ನಾಗಿ ವೆಹಿಕಲ್ ಕೂಡ ಬರ್ತಾಯಿತ್ತು. ಹಾಗಾಗಿ ನೆಕ್ಸ್ಟ್ ಎಲ್ಲಾದರೂ ಈ ಥರ ಸೀನರಿ ಇದ್ದರೆ ತಗೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆದೆ. ಸೊ ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ ಮಾತ್ರ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಈ ಥರ ಕಾಡು ಮಧ್ಯೆ ಅಥವಾ ಬೆಟ್ಟ ಗುಟ್ಟದ ಮಧ್ಯೆ ಹೋಗೋಕ್ಕೇ ತುಂಬ ಖುಷಿ ಅನಿಸುತ್ತೆ ಅಲ್ವಾ. ಸೊ ಯಾರಿಗೆಲ್ಲ ಈ ಥರ ಜರ್ನಿ ಇಷ್ಟ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಈ ಥರ ನೇಚರ್ ಮಧ್ಯೆ ಹೋಗೋದು ಅಂದರೆ ತುಂಬ ಇಷ್ಟ. ಬಟ್ ತುಂಬ ಸೇಫಾಗಿ ಕೂಡ ಹೋಗಬೇಕಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ನೋಡಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಇವತ್ತು ಏನೇನೋ ಪ್ಲ್ಯಾನ್ ಆಗೋಯ್ತು. ನಾವು ಮಂಗಳೂರಿಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಮಲ್ಪೆಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ಫೈನಲಿ ನಾವು ಬಂದಿದ್ದು ನೋಡಿದ್ರೆ ಕಟೀಲಿಗೆ ಬಂದ್ವಿ. ಇಲ್ಲಿ ಟೆಂಪಲಿಗೆ ಬಂದ್ವಿ, ಕಟೀಲ್ ಟೆಂಪಲಿಗೆ ಬಂದ್ವಿ. ನಾನು ಜಶ್ವಿ ಎಲ್ಲ ಫುಲ್ಲು ಮಲ್ಕೊಂಬಿಟ್ಟಿದ್ವಿ. ಈಗ ಎಚ್ಚರ ಆಯಿತು ನನಗೂ ಜಶ್ವಿಗೂ. ನೋಡಿ ಅವಳು ಇನ್ನೂ ನಿದ್ದೆ ಮೂಡಲ್ಲೇ ಇದ್ದಾಳೆ. ಸೊ ಇಲ್ಲೆಲ್ಲೂ ಕಾರ್ ಪಾರ್ಕಿಂಗ್ ಸಿಕ್ಕಿಲ್ಲ ಅಂತ ಅಣ್ಣ ಆ ಕಡೆ ನಿಲ್ಸಕ್ಕೆ ಹೋಗಿದ್ದಾರೆ. ಸೊ ನಾವಿನ್ನೇನು ಟೆಂಪಲ್ ಹತ್ರ ಬಂದಿದ್ದೀವಿ. ಈಗ ದರ್ಶನ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ನೆಕ್ಸ್ಟು ಮಂಗಳೂರಿಗೆ ಹೋಗೋದಂತೆ. ಬಿಸಿಲು ಮಾತ್ರ ತುಂಬ ಇದೆ. ಸೊ ಬನ್ನಿ, ಒಳಗಡೆ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲಂತಂದರೆ ವೀಡಿಯೋ ಮಾಡಲ್ಲ. ಬಿಸಿಲಿತ್ತು ಅಂತ ಹೇಳಿ ನಂದಿನಿ ಪಾರ್ಲರ್ಗೆ ಬಂದೆಲ್ಲ ಹಾಲು ಕುಡಿತಾ ಇದ್ದೀವಿ. ಹೆವಿ ಬಿಸಿಲಿದೆ ಮಾತ್ರ. ನಾವು ಲಾಸ್ಟ್ ಟೈಮ್ ಬಂದಿದ್ದು ಮಾರ್ನಿಂಗ್ ಟೈಮ್ ಬಂದಿದ್ವಿ. ಈ ಟೈಮ್ ಸಖತ್ ಬಿಸಿಲಿದೆ. ಸೊ ನೋಡೋಣ ರಶ್ ಹೆಂಗಿದೆ ಅಂತ ನೋಡ್ಬೇಕು ಇವಾಗ. ಆ್ಯಂಡ್ ನಾನು ಕನ್ಫ್ಯೂಸ್ ಆದೆ. ನಾವು ಕೊಲ್ಲೂರಿಗೆ ಹೋಗಿದ್ದು, ಕಟೀಲಲ್ಲ. ಸೊ 2 ಲೀಟರಿಂದ ಸ್ಟಾರ್ಟ್ ಆಗುತ್ತಲ್ಲ, ನಾನು ಮಿಸ್ ಮಾಡ್ಕೊಂಬಿಟ್ಟಿದ್ದೆ. ಆವಾಗ ಹೇಳಿದ್ರು ಸುದ್ದಿ. ನಾವು ಹೋಗಿದ್ದು ಕೊಲ್ಲೂರಿಗೆ, ಕಟೀಲ್ಗಂತಲ್ಲ. ಇದು ಕಟೀಲ್ಗೆ ನಾನು ಇದು 2ನೇ ಸಲ ಒಟ್ಟಿನಲ್ಲಿ ಬರ್ತಾ ಇರೋದು. ಸ್ಕೂಲ್ ಟೈಮಲ್ಲಿ ಟ್ರಿಪ್ಪು ಕರ್ಕೊಂಡೋಗಿದ್ದಾಗ ಬಂದಿದೆ ಅಷ್ಟೇ. ಸೊ ರಶ್ ಏನಿರಲಿಲ್ಲ ಟೆಂಪಲ್ಲು. ಸೊ ಗೈಸ್, ಈ ಕಟೀಲಿಗೆ ಬಂದ್ವಿ. ದೇವ್ರ ದರ್ಶನ ಎಲ್ಲ ಆಯಿತು. ಈಗ ಊಟಕ್ಕೆ ಕ್ಯೂಗೆ ಹೋಗ್ತಾ ಇದ್ವಿ. ಕ್ಯೂ ಮಾತ್ರ ತುಂಬ ದೊಡ್ಡದಾಗಿದೆ. ಜಶ್ವಿಗೆ ಇನ್ನೂ ನಿದ್ದೆ ಹೋಗಿಲ್ಲ, ಹಾಗಾಗಿ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಕ್ಯೂ ನೋಡಿದ್ರೆ ದರ್ಶನದ ಕ್ಯೂಗಿಂತ ತುಂಬ ಅಂದರೆ ತುಂಬ ಜಾಸ್ತಿನೇ ಇತ್ತು. ಹಾಗಾಗಿ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಹಾಗೆ ನಾವು
ಟೆಂಪಲ್ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು ಮಾತ್ರ ಊಟದ್ದು. ಸೊ ಅದಾದಮೇಲೆ ಮಂಗ್ಳೂರಿಗೆ ಹೋಗೋಣ, ಅಲ್ಲೇ ಊಟ ಮುಗಿಸ್ಕೊಂಡು ಅಲ್ಲಿ ಯಾವುದಾದ್ರೂ ಬೀಚ್ಗೆ ಹೋಗೋಣ ಅಂತಂದ್ವಿ. ನಾನು ಸುದಿಗೆ ಹೇಳಿದೆ, ಬೀಚ್ ಅಂತಂದರೆ ಬರೀ ಬೀಚ್ ಇರಬಾರ್ದು, ಅಲ್ಲಿ ಸ್ವಲ್ಪ ಈಗ ಸ್ವಲ್ಪ ಸ್ಟ್ರೀಟ್ಸ್ ಆ ಥರದ್ದೆಲ್ಲ ಇರಬೇಕು ಅಂತ ಹೇಳಿ ನಾವು ಫೈನಲಿ ಡಿಸೈಡ್ ಮಾಡಿದ್ದು ಪಣಂಬೂರು ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ 1 hour ಹೋಗ್ಬೋದಿತ್ತು, ಬಟ್ ಜರ್ನಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಹೋಗಲಿಲ್ಲ. ಸೊ ನೋಡಿ ಫೈನಲಿ ಮಂಗಳೂರಿಗೆ ಎಂಟರ್ ಆದ್ವಿ. ತುಂಬ ಅಂದರೆ ತುಂಬ ಬಿಸಿಲಿತ್ತಪ್ಪ. ಹೆಂಗೆ ಅನಿಸುತ್ತೆ ಅಂದರೆ ಇಲ್ಲಿ ಜನ ಯಾವ ರೀತಿ ಮೀನ್ಸ್ ಇರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಬಿಸಿಲಿತ್ತು. ನಮಗೆ ನಮ್ಮ ವೆದರು ಅಡ್ಜಸ್ಟ್ ಆಗಿರ್ತೀವಿ ಅಲ್ವಾ, ಮೇ ಬಿ ಅವ್ರ ವೆದರ್ಗೆ ಅಡ್ಜಸ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಮಂಗಳೂರಲ್ಲಿ ಊಟಕ್ಕೆ ಅಂತ ಬಂದ್ವಿ, ಬಟ್ ಒಂದು ಹೋಟ್ಲು ಕೂಡ ಸರಿಯಾಗಿ ಸಿಕ್ಕಲಿಲ್ಲ. ಇಲ್ಲಿ ಊರು ಹೊಸ್ತಲ್ವಾ, ಹಾಗಾಗಿ ಸೊ ಈಗ ಯಾವುದೋ ಒಂದು ಸಿಕ್ತು. ಇಲ್ಲಿ 2 ಹೋಟೆಲ್ ಇದೆ. ಸೊ ಅಲ್ಲಿಗೆ ಹೋಗಿ ಊಟ ಮುಗಿಸ್ಕೊಂಡು ಬೀಚ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ನೋಡೋಣ. ಅಂದರೆ ನಮ್ಗೆ ಫಸ್ಟ್ ಟೈಮ್ ಅಲ್ವಾ ಬಂದು ಈ ಥರ ಹೋಟೆಲೆಲ್ಲ ಹುಡುಕ್ತಾ ಇರೋದು, ಹಾಗಾಗಿ ಯಾವುದು ಏನು ಅಂತ ಅಷ್ಟು ಗೊತ್ತಾಗ್ತಾ ಇಲ್ಲ ನಮಗೆ. ಸೊ ಇವಾಗ ಸ್ವಲ್ಪ ಲೈಟಾಗಿ ಊಟ ಮುಗಿಸ್ಕೊಂಡು ಬೀಚ್ಗೆ ಹೋದರೆ ಮನೆಗೆ ಹೋಗೋಕ್ಕೆ ಸರಿಯಾಗುತ್ತೆ, ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ. ಸೊ ಅಲ್ಲಿ ಒಂದು ರೋಡ್ ಸೈಡಲ್ಲೇ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಹೋಗಿ ಸೊ ಊಟ ಎಲ್ಲ ಮುಗಿಸ್ಕೊಳ್ಳೋಣ. ಬೇಗ ಊಟ ಮುಗಿಸ್ಕೊಂಡ್ರೆ ನಾವು ಬೇಗ ಬೀಚ್ಗೆ ಹೋಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ ನಾವು ಸಿಕ್ಕಿದ್ದು ಮೇನ್ ರೋಡಲ್ಲೇ ಇತ್ತು ಹೋಟೆಲ್, ಅದಕ್ಕೆ ಬಂದ್ವಿ. ಸೊ ಗೈಸ್ ಇವಾಗ ಊಟ ಎಲ್ಲ ಮುಗಿದು ಕೂತಿದ್ದೀವಿ. ಇನ್ನು ನೆಕ್ಸ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಬೇಕು. ಹಾಂ ಸೊ ಈಗ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಸ್ಟಾರ್ಟ್ ಮಾಡಬೇಕು. ಗೈಸ್ ಈಗೆಲ್ಲ ಊಟ ಮುಗಿಸ್ಕೊಂಡೆಲ್ಲ ನಾವೀಗ ಪಣಂಬೂರು ಬೀಚ್ ಹತ್ರ ಬಂದಿದ್ದೀವಿ. ಇನ್ನೇನು 1 kilometer ಇದೆ ಬೀಚ್ಗೆ. ಸೊ ಬೀಚ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ನೀರಲ್ಲೆಲ್ಲ ಆಟ ಆಡ್ಕೊಂಡು ಇನ್ನು ಮನೆ ಕಡೆ ಹೊರಟೋದು. ಬನ್ನಿ ನೋಡೋಣ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಪಣಂಬೂರು ಬೀಚ್ಗೆ, ಯಾವ ರೀತಿ ಇದೆ ಅಂತ ನೋಡೋಣ. ಓಕೆನಾ? ಮಕ್ಕಳೆಲ್ಲ ಎಕ್ಸೈಟ್ ಆಗಿದ್ದಾರೆ ಅಲ್ವಾ? ಎಲ್ಲಿಗೆ ಹೋಗ್ಬೇಕು? ಬೀಚ್. ಎಲ್ಲಿ ಏನ್ ಮಾಡ್ತೀರಾ ಬೀಚಲ್ಲಿ? ಅವ್ರ ಎಕ್ಸೈಟ್ಮೆಂಟ್ ನೋಡಿ ಹೆಂಗಿದೆ ಅಂತ. ಸೊ ಬನ್ನಿ ನೋಡೋಣ. ನಮ್ ಜಸ್ವಿ ಹಿಂಗ್ ಅಂತಾಳೆ, ನೀರ್ಗೆ ಹೋದ ತಕ್ಷಣ ಇಳಿಯೋಳ ಅಂತಾಳೆ. ನೋಡೋಣ. ಸೊ ಗೈಸ್ ಫೈನಲಿ ಬಂದ್ವಿ ಪಣಂಬೂರು ಬೀಚ್ಗೆ. ಸೊ ಈಗ ಅಲ್ಲಿ ಹೋಗಿ ಒಂದಷ್ಟು ಫೋಟೋಸ್ ತೊಗೊಂಡು ಮತ್ತೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಬೀಚಲ್ಲಿ ಆಟ ಆಡಬೇಕು ಅಂದ್ಕೊಂಡಿದ್ದೀವಿ. ಒಂದಷ್ಟು ಫೋಟೋಸ್ ತೊಗೊಬೇಕು ಅಂತ, ಒಂದಷ್ಟು ವೀಡಿಯೋಸ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀವಿ. ಜಸ್ವಿ ತಿರುಗಿ ಹಾಯ್ ಮಾಡಿ. ನೋಡಿ ಜಸ್ವಿ ಹೇಗೆ ರೆಡಿಯಾಗಿದ್ದಾಳೆ. ಸೊ ಬನ್ನಿ. ಸೊ ನೋಡಿ ಇದೇ ಪಣಂಬೂರು ಬೀಚು. ರಶ್ ಕೂಡ ಅಷ್ಟೊಂದೇನಿರಲಿಲ್ಲ, ಅಂದರೆ ಜನಗಳು ಏನು ಜಾಸ್ತಿ ಇರಲಿಲ್ಲ. ನಾವು ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ಬಟ್ ಏನು ಶಾಪಿಂಗ್ ಕೂಡ ಏನೂ ಮಾಡಲಿಲ್ಲ, ನಮಗೇನು ಅಷ್ಟು ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಏನು ಕೂಡ ಸ್ನ್ಯಾಕ್ಸು ತಗೊಳ್ಳಿಲ್ಲ, ಏಕೆಂದರೆ ಮಕ್ಕಳಿದ್ರಲ್ವ, ಅವರು ಬೀಚಲ್ಲಿ ಆಟ ಆಡೋದೇ ಜಾಸ್ತಿ ಆಗೋಯಿತು. ಹಾಗಾಗಿ ಜಸ್ಟ್ ನೋಡ್ಕೊಂಡು ಹೋದ್ವಿ. ಆ್ಯಂಡ್ ನಮ್ಮದು ಡೆಸ್ಟಿನೇಷನ್ ಕೂಡ ತುಂಬ ದೂರ ಇದ್ದಿದ್ದ ರೀಸನಿಂದ ಬೇಗ ಆಟ ಆಡ್ಕೊಂಡು, ನಮ್ಮದು ಇಂಟೆನ್ಷನ್ ಇದ್ದಿದ್ದು ಬೇಗ ಆಟ ಆಡ್ಕೊಂಡು ಬೇಗ ಮನೆಗೆ ರೀಚ್ ಆಗೋಣ ಅಂತ ಹೇಳಿ. ಸೊ ಅಂದ್ಕೊಂಡಿದ್ದೀವಿ ನೆಕ್ಸ್ಟು ಪ್ಲ್ಯಾನ್ ಮಾಡಿದರೆ ಬರೀ ಬೀಚಸ್ಗೆ ಪ್ಲ್ಯಾನ್ ಮಾಡಬೇಕು, ಮಕ್ಕಳು ಕೂಡ ಆಟ ಆಡಲಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ಮಕ್ಕಳಂತೂ ತುಂಬ ಅಂದರೆ ತುಂಬ ಖುಷಿಯಾಗಿ ಲಾಸ್ಟ್ ಮೂಮೆಂಟಲ್ಲಿ ಬನ್ನಿರಿ ಮನೆಗೆ ಹೋಗೋಣ ಟೈಮ್ ಆಯಿತು ಅಂದರೆ ಇಲ್ಲ ಬರಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾಯಿದ್ರು. ಸೊ ಅಷ್ಟೇ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ಅಲ್ಲಿ ಕೆಲವು ಗೇಮ್ಸ್ ಕೂಡ ಇತ್ತು, ಆ್ಯಂಡ್ ಕ್ಯಾಮಲ್ ರೈಡು ಅದೆಲ್ಲ ಇತ್ತು. ನಾವು ಕೂಡ ಕ್ಯಾಮಲ್ ರೈಡ್ ಮಾಡಿದ್ವಿ. ಹಾಗೆ ಮಕ್ಕಳಿಗೂ ಕೂಡ ಗೇಮ್ಸ್ನೆಲ್ಲ ಒಂದು ಸ್ವಲ್ಪ ಟೈಮು ಆಟ ಆಡಿಸಿದ್ವಿ. ಆ್ಯಂಡ್ ನಾನು ಮತ್ತು ಸುದಿ ಈಗ ಟ್ರೆಂಡ್ ಆಗೈತಲ್ಲ, ಮಣ್ಣೆಲ್ಲ ಫುಲ್ ಆರ್ ಶೇಪಲ್ಲಿ ಅದನ್ನು ಮಾಡಿಬಿಟ್ಟು ಮಧ್ಯದಲ್ಲಿ ಫೋನ್ ಇಟ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಫೋಟೋನ, ಅದನ್ನು ಮಾಡಿದ್ವಿ. ಬಟ್ ಅದು ಕರೆಕ್ಟಾಗಿ ಬರಲೇ ಇಲ್ಲ. ಸೊ ನಿಮಗೂ ತೋರಿಸ್ತೀನಿ ನೋಡಿ, ಫೋಟೋ ಹಾಕಿದ್ದೀನಿ ನೋಡಿ. ಸೊ ಗೈಸ್ ಫೈನಲಿ ಬೀಚಿಗೆ ಬಂದ್ವಿ. ನೋಡಿ ತುಂಬ ವೇವ್ಸ್ ಇದೆ, ಇಳಿತೀವೋ ಇಲ್ವೋ ಗೊತ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಯಾಕಂದರೆ ಸಿಕ್ಕಾಪಟ್ಟೆ ವೇವ್ಸ್ ಇದೆ. ದೂರನೇ ನಿಂತ್ಕೋಬೇಕಾ ಅಥವಾ ಬೀಚ್ ಒಳಗೆ ಆಟ ಆಡಬೇಕಾ ಗೊತ್ತಿಲ್ಲ ಅದು. ಬಿಕಾಸ್ ಲಾಸ್ಟ್ ಟೈಮು ನಾವು ಬೀಚ್ ಮಧ್ಯೆ ಎಲ್ಲ ಹೋಗಿ ಆಟ ಆಡಿದ್ವಿ, ಬಟ್ ಈ ಟೈಮ್ ಅಷ್ಟು ಗೊತ್ತಿಲ್ಲ, ನೋಡಬೇಕು.
ವೇವ್ ನೋಡಿ ಎಷ್ಟು ಬರ್ತೈತೆ ಅಂತ. ಬನ್ನಿ ನೋಡೋಣ. ಸೊ ಮಕ್ಕಳೆಲ್ಲ ನೋಡಿ ಎಷ್ಟು ರೆಡಿಯಾಗಿದ್ದಾರೆ. ನಾನು ಜಶ್ವಿಗೆ ನನಗೆ ಎಲ್ಲರಿಗೂ ಹ್ಯಾಟ್ ತೊಗೊಂಬಂದಿದ್ದೆ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ. ಬಟ್ ಅದು ಆಗಲೇ ಇಲ್ಲ, ಎಲ್ಲ ಅಲ್ಲಲ್ಲೇ ಇಟ್ಟಿದ್ವಿ, ನೀರಾಗೋಯ್ತು ಅಂತ ಸುಮ್ಮನೆ ಆದ್ವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಜಶ್ವಿ ಪರವಾಗಿಲ್ಲ ಇಳ್ದವಳೆ ಬೀಚ್ಗೆ, ಬಟ್ ಇಲ್ಲೇ ಕುತ್ಕೊಂಡು ಆಟ ಆಡಬೇಕು. ಬನ್ನಿ ಬನ್ನಿ. ಸೊ ನಾವೀಗ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡು ಹೋಗ್ಬಿಡ್ತೀವಿ ವಾಪಸ್ಸು. ಬೇರೆ ಡ್ರೆಸ್ ಹಾಕೊಂಡು ಬರ್ತೀವಿ, ಇಲ್ಲಾಂದರೆ ಇದೇ ಡ್ರೆಸ್ಸಲ್ಲೇ ಆಟ ಆಡ್ಕೊತೀವಿ. ನೋಡೋಣ. ಆ್ಯಂಡ್ ಜಶ್ವಿ ಈ ಸಲ ಎದ್ರುಕೊಳ್ಳೇ ಇಲ್ಲ, ತುಂಬ ಚೆನ್ನಾಗಿ ಆಟ ಆಡಿದ್ಲು, ಅದೊಂದು ಖುಷಿ ಇತ್ತು. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಫ್ಯಾಮಿಲಿ ಟ್ರಿಪ್ ಹೋಗಿದಾಗ ಅಲ್ಲಿ ಬೀಚ್ ಆಟ ಸಾಮಾನು ಕೊಡಿಸಿದ್ವಿ. ಸೊ ಈ ಸಲ ಮರ್ತೇ ಹೋಯ್ತು, ಮನೇಲಿರೋದು ತರಲಿಲ್ಲ ಆ್ಯಂಡ್ ಇಲ್ಲಿರೋದನ್ನು ತರಲಿಲ್ಲ. ಹಾಗೆ ಹೆಂಗೆ ಒಟ್ಟಿನಲ್ಲಿ ಮಣ್ಣಲ್ಲೆಲ್ಲ ಆಟ ಆಡಿಕೊಂಡು ಸುಮ್ಮನೆ ಕೂತಿದ್ರು. ನಮಗಂತೂ ಏನೂ ತೊಂದರೆ ಕೊಡದೆ ಅವರಪ್ಪ ಎಲ್ಲ ಮನೆಯೆಲ್ಲ ಕಟ್ಕೊಡು ಅದೆಲ್ಲ ಇದು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಫಸ್ಟು ನೀರು ಬಂದರೆ ಸಾಕು ಅಳ್ತಾಯಿದ್ಲು. ಇವಾಗ ನೀರು ಎಷ್ಟೇ ದೊಡ್ಡ ಅಲೆ ಬಂದರೂ ಹೋಗೋಣ ಅಂತೆಲ್ಲ ಇದು ಮಾಡ್ತಾಯಿದ್ಲು. ನೀವೇ ನೋಡ್ತಾ ಇರ್ಬೋದು, ಸ್ವಲ್ಪನೂ ಭಯ ಇಲ್ಲದೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾಳೆ ಅಂತ. ಸೊ ಅವಳಿಗೆ ಈ ಥರ ಎಲ್ಲ ಆಡೋದು ಅಂದರೆ ಇತ್ತೀಚೆಗೆ ತುಂಬ ಇಷ್ಟ ಆಗ್ತಾ ಇದೆ. ಸೊ ಒಂದಿನ ಅವಳನ್ನು ಬೀಚ್ಗೆ ಅಂತಲೇ ಸಪ್ರೇಟಾಗಿ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಏಕೆಂದರೆ ಫಸ್ಟ್ ಹೆದರ್ಕೊತಾ ಇದ್ಲು. ಈಗ ನೋಡಿ ಎಷ್ಟು ದೊಡ್ಡ ಅಲೆ ಬಂದರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಇಲ್ಲಿ ನೋಡಿ ಗಹನೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಬಟ್ ನಮ್ಮಿಬ್ಬರಿಗೆ ಏನು ಯೂಸ್ ಆಯಿತು ಅಂತ ಹೇಳಿದ್ರೆ, ಕುಮಾರಣ್ಣ ಮತ್ತು ಸುದಿ ಇಬ್ಬರು ಕೂಡ ಮಕ್ಕಳನ್ನ ನೋಡ್ಕೊಂಡು ಆಟಾಡ್ತಾಯಿದ್ರು. ಸ್ವಲ್ಪ ಟೈಮ್ ನಾವು ಕೂಡ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಹಾಗೆ ಒಂದಷ್ಟು ವೀಡಿಯೋಸ್ನ ಕೂಡ ಮಾಡಿಸ್ಕೊಂಡ್ವಿ ನಾನು ಫ್ಯಾಮಿಲಿ ಫುಲ್ಲು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದು ಈ ಥರ ಸಮ್ಮರಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ನಮ್ಮ ಜಶ್ವಿ ಎಷ್ಟು ಚೆನ್ನಾಗಿ ಮಣ್ಣೆಲ್ಲ ತೆಗ್ದು ಒಂಥರ ಈ ಕೋಳಿಗಳು ನಡೆದಾಗ ಅದ್ರದ್ದು ಫೂಟ್ ಇರುತ್ತಲ್ಲ, ಹಂಗೆ ನಮ್ಮ ಸುದಿನೂ ನೋಡಿ ಮಕ್ಳ ಥರನೇ ಆಟ ಆಡ್ಕೊಂಡಿದ್ದಾರೆ. ಸೊ ಗೈಸ್, ಇವಾಗ ಪಣಂಬೂರು ಬೀಚಿಂದ ಆಟ ಎಲ್ಲ ಆಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಕ್ಕಳನ್ನೆಲ್ಲ ಫ್ರೆಶ್ ಅಪ್ ಮಾಡಿ ಈಗ ಹೊರಟಿದ್ದೀವಿ ನಾವು ನಮ್ಮ ಮನೆ ಕಡೆಗೆ. ಸೊ ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಅಂತ. ಇವಾಗ ಆಲ್ರೆಡಿ 6:30 ಆಗಿಬಿಟ್ಟಿದೆ. ಹಾಟ್ ವಾಟರ್ ಇರಲಿಲ್ಲ, ನಾರ್ಮಲ್ ವಾಟರ್ ಇತ್ತು. ಅದರಲ್ಲೇ ಮಕ್ಕಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸ್ಕೊಂಡು ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಿ ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿ ಹೊರಟಿದ್ವಿ. ಆಗಲೇ ನನ್ನ ಗಂಟ್ಲು ಹೋಯ್ತು. ಶೃಂಗೇರಿಲಿ ನೀರು ಕುಡ್ದೆ ಚೇಂಜ್ ಆಗೋಯ್ತು, ನೀರು ಊಟದಲ್ಲಿ ಹೋಯ್ತು ಗಂಟ್ಲು. ಇನ್ನು ಸಂಜೆ ತನಕ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ, ಫ್ರೆಶ್ ಏರ್ ಬರ್ತಾ ಇದೆ. ಸೊ ಹಂಗೂ ನಾವು ಬಿಟ್ಟಿದ್ದು 6:30 ಅರೌಂಡ್ ಆಯಿತು. ಅಲ್ಲೇ ನಾವು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ, ಫೆಸಿಲಿಟೀಸ್ ಎಲ್ಲ ಇದೆ, ಚೆನ್ನಾಗಿದೆ ಮಾತ್ರ ಫೆಸಿಲಿಟೀಸು. ಬಟ್ ತಣ್ಣೀರು ಬರ್ತಾಯಿತ್ತು. ಸೊ ಮಕ್ಕಳನ್ನೆಲ್ಲ ಚೆನ್ನಾಗಿ ರೆಡಿ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಮಂಗಳೂರು ಹಾರ್ಬರ್ ಕೂಡ ಇತ್ತಲ್ಲ, ಹೋಗ್ಬೋದಿತ್ತು, ಟೈಮ್ ಆಗಿದ್ದರಿಂದ ಅದು ಕ್ಲೋಸ್ ಆಗಿತ್ತು ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಒಂದು ನೈಸ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಇವಾಗ ಎಷ್ಟು ಟೈಮ್, ಒಂದು 8:30 ಆಗಿರಬೇಕು. ಸೊ ಇನ್ನು ಮೇನ್ ರೋಡಲ್ಲಿ ಎಲ್ಲೂ ಹೋಟೆಲ್ ಸಿಗೋಲ್ಲ ಅಂತ ಹೇಳಿ ಇಲ್ಲಿ ಸಮುದ್ರ ವೆಜ್ ಅಂತ ಇದೆ. ಸೊ ಇಲ್ಲಿಗೆ ಬಂದಿದ್ದೀವಿ. ಹಾಯ್ ಮೇಡಮ್. ಸೊ ಈಗ ಇಲ್ಲಿ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೆ ಏನು ಬೇಕು ಅದೆಲ್ಲ ತೊಗೊಂಡು ಇನ್ನು ನಮ್ಮ ಜರ್ನಿ ಎಲ್ಲೂ ಸ್ಟಾಪ್ ಮಾಡಿದೆ, ಕಂಟಿನ್ಯೂ ಮಾಡ್ತೀವಿ. ಸೊ ಬನ್ನಿ ಹೇಗಿದೆ ಇಲ್ಲಿ ಫುಡ್ಡು ಅಂತ ಒನ್ಸ್ ನೋಡೋಣ. ಚೆನ್ನಾಗಿದೆ. ಇನ್ ಕೇಸ್ ನೀವು ಈ ಕಡೆ ಬರಬೇಕಾದ್ರೆ ಒಂದ್ಸಲ ಟೇಸ್ಟ್ ಮಾಡಿ ಹೇಳ್ತೀವಿ ನಿಮಗೆ ಹೇಗಿದೆ ಅಂತ ಹೇಳಿ. ಇನ್ನು ಟೈಮ್ ಆಗಿತ್ತು ಅಂತ ಹೇಳಿ ಹಂಗೆ ಊಟಕ್ಕೆ ಹೋದ್ವಿ. ರೆಸ್ಟೋರೆಂಟ್ ನೋಡಿಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು ಆ್ಯಂಡ್ ಪ್ಲೇಸ್ ಕೂಡ ತುಂಬ ನೀಟಾಗಿತ್ತು. ನಾವು ಕೂಡ ಇಲ್ಲಿ ಬಂದು ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಬಂದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿಗೆ ಬಂದಿದ್ದು ಏನು ಖುಷಿ ಆಯಿತು ಅಂದರೆ, ಒಬ್ಬರು
ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅವ್ರು ಸಿಕ್ಕಿದ್ರು. ಸೊ ನೀವು ನೋಡಿ ಈ ವಿಡಿಯೋದಲ್ಲಿ ನಮ್ಮ ಜಶ್ವಿ ಗಹನ ಎಲ್ಲ ತುಂಬ ಎಂಜಾಯ್ ಮಾಡಿದ್ರಪ್ಪ ಮಕ್ಕಳು ಮಾತ್ರ. ನಮಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಊಟ ಮುಂದೆ ಎಲ್ಲೂ ಸಿಗಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಊಟನ ಮುಗಿಸ್ಕೊಂಡ್ವಿ. ಸೊ ನೋಡಿ ಯಾರು ಸಿಕ್ಕಿದ್ರು ಅಂತ ಹೇಳಿ. ರಮ್ಯಕ್ಕ ಸಿಕ್ಕಿದ್ದಾರೆ ಇವತ್ತು ನನಗೆ ಮ್ಯಾಂಗ್ಳೂರಿಂದ ಬರಬೇಕಾದ್ರೆ ಸಮುದ್ರ ರೆಸ್ಟೋರೆಂಟಲ್ಲಿ. ಹಾಯ್ ಎಲ್ಲರಿಗೂ ಹಾಯ್ ಹಾಯ್ ಹಾಯ್. ಸೊ ನಾವಲ್ಲಿ ಹೋದ ತಕ್ಷಣ ಫಸ್ಟು ಚಂದು ಬ್ರೋನ ನೋಡಿದೆ. ಅವರು ಚೆನ್ನಾಗಿ ಮಾತಾಡ್ಸಿದ್ರು. ಅದಾದಮೇಲೆ ರಮ್ಯಕ್ಕ ಅವ್ರದ್ದು ಕೂಡ ಊಟ ಎಲ್ಲ ಮುಗಿದಿತ್ತು. ಸೊ ಆವಾಗ ಹೋಗಿ ನಾನು ಅವ್ರನ್ನ ಮಾತಾಡಿಸ್ದೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ಮಾತಾಡಿದ್ರು ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು ಅವ್ರನ್ನ ಆ್ಯಂಡ್ ಜಿಯಾನ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ದ. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೋಡಿ ಜಸ್ಟ್ ಐಸ್ ಕ್ರೀಮ್ ತೊಗೊಂಡಿದ್ದಾಳೆ. ಆ್ಯಂಡ್ ನನಗಂತೂ ತುಂಬ ಖುಷಿ ಆಯಿತು ರಮ್ಯಕ್ಕ ಅವ್ರನ್ನ ಮೀಟ್ ಮಾಡಿ. ನಾವು ಆ್ಯಕ್ಚುಲಿ ಅವ್ರ ವ್ಲಾಗ್ನೆಲ್ಲ ನೋಡಿಕೊಂಡು ನಮಗೂ ಕೂಡ ಮಾಡಬೇಕು ಅಂತ ಅನಿಸ್ತು. ಒಂಥರ ಇನ್ಸ್ಪಿರೇಷನ್ ಅಂತ ಅನ್ಕೋಬೋದು. ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಮಾಡಿದ್ದು. ತುಂಬ ಚೆನ್ನಾಗಿ ಕೂಡ ಮಾತಾಡ್ಸಿದ್ರು. ಸೊ ಈಗ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಕೊಡಿಸ್ಕೊಂಡು ನಮ್ಮ ಜರ್ನಿನ ಈಗ ಸ್ಟಾರ್ಟ್ ಮಾಡ್ತಾಯಿದ್ವಿ ಊರಿಗೆ ಹೋಗೋಕ್ಕೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ಲ ಚೆನ್ನಾಗಿದೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಸಿ ಯು ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಸೊ ಗೈಸ್, ಇಷ್ಟ ಆಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಅಂತಲೇ ಹೇಳ್ಬೋದು. ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.